ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂದ್ಕೊಂಡು ನೋಡ್ರಿ ಮಸ್ತ್ ಪಕೋಡ ತೊಗೊಂಡು ಬಂದೇನ್ರಿ ಇವತ್ತು. ಈ ರೀತಿ ಪಕೋಡ ಮಾಡಿ ಅದಕ್ಕೆ ಹಸಿರು ಚಟ್ನಿ ಹಚ್ಕೊಂಡು ತಿಂದು ಮ್ಯಾಲೆ ಒಂದಿಷ್ಟು ಅದ್ರಕ್ಕದ ಚಹಾ ಅಂದ್ರೆ ಹಸಿ ಶುಂಠಿ ಚಹಾ ಕುಡಿತಿದ್ರು ರೀ. ಈ ತಂಪು ಒಳಗೆ ಭಾಳ ಚಲೋ ಇರ್ತದೆ ರೀ. ಎದ್ರದ್ದು ಪಕೋಡ ಮಾಡೀನಿ, ಕುಂಬಳಕಾಯಿ ಪಕೋಡ. ಅದು ಕುಂಬಳಕಾಯಿ ಇನ್ನೊಂದು ಹೋಳು ಉಳಿದಿತ್ತು ರೀ. ಇಷ್ಟು ವೆರೈಟಿ ಮಾಡಿದೆ ಅಂದರೂ ಇನ್ನೊಂದು ಹೋಳು ಉಳಿಸ್ಕೊಂಡಿದ್ದೆ. ಈ ರೀತಿ ಪಕೋಡ ಮಾಡಿ ನಿಮಗೆಲ್ಲ ತೋರಿಸ್ಬೇಕಂತ ನೋಡಿರಿ ಮಾಡೇನಿ. ಸೂಪರ್ ಆಗ್ಯದ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಬೆಲ್ ಬರ್ತದಲ್ಲ, ಅಲ್ಲೇ ಪ್ರೆಸ್ ಮಾಡಿದ್ರೆ ಅದನ್ನು ಆಮೇಲೆ ಏನಾಗ್ತದೆ ನಿಮಗೆ ನೋಟಿಫಿಕೇಷನ್ ಬರ್ತಾವೆ. ಆಮೇಲೆ ನೆನಪಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡಿದಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಈಗ ನೋಡಿರಿ 2 ಉಳಿಸ್ಕೊಂಡಿದ್ದೆ ನಾ ಹೋಳು ಕುಂಬಳಕಾಯ್ದು. ದಿವಸ ಅಂದ್ರೆ ಬೇಸರ ಆಗ್ತದಂತೆ ತೆಗೆದಿಟ್ಕೊಂಡಿದ್ದೆ. ಈಗ ನೋಡಿರಿ ಅದನ್ನು ಹೆರ್ಕೊಂಡ್ಬಿಡೋಣಂತ ಪಕೋಡ ಮಾಡಲಿಕ್ಕೆ. ಆಮೇಲೆ ಒಬ್ಬರು ಕೇಳಿದ್ರಿ ಬೆಲ್ಲ ಯಾವ್ದು ತೊಗೋತೀರಿ ಅಂತ. ನಾವು ವರ್ಷದ ಬೆಲ್ಲ ತೊಗೊಂಡು ಬಿಡ್ತೇವೆ ರೀ. ವರ್ಷಕ್ಕೊಮ್ಮೆ APMCಗೆ ಹೋಗಿ ಹೋಲ್ಸೇಲ್ನಾಗ ತಂದು ಬಿಡ್ತೀವಿ. ಒಂದು 3 ಪೆಂಟಿ ತೊಗೊಂಬರ್ತೇವೆ ರೀ. 1 ವರ್ಷ ತನಕ ಆಗಿಬಿಡ್ತದೆ. ಅಂದ್ರೆ ನಮಗೂ ಗೊತ್ತೂ ಆಗ್ತದೆ ರೀ ಈ ಬೆಲ್ಲದ ಗುಣ ಹೆಂಗದ ಅಂತ. ನಾವು ತಿಂಗಳ ತೊಗೊಂಡ್ರೆ ಏನಾಗ್ತದೆ, ಒಮ್ಮೆ ಸಿಕ್ಕ ಬೆಲ್ಲ ಇನ್ನೊಮ್ಮೆ ಸಿಗಂಗಿಲ್ಲ. ಆದ್ರೆ ಈಗ ನಾವು ವರ್ಷ ತೊಗೋತೀವಲ್ಲ, ಒಂದು ರೂಢಿನೂ ಆಗಿಬಿಟ್ಟಿರ್ತದೆ ಎಂಥ ಬೆಲ್ಲ ಅಂಥೇಳಿ. ಕೊಲ್ಲಾಪುರ ಬೆಲ್ಲ ಅಂತಂತಂದ್ರೆ ನಮ್ಮ ಮನೆಯವರು. ಅದು ಏನಾಗ್ತದೆ ರೀ, ನಮಗೆ ಒಂದು ಸ್ವೀಟ್ ಮಾಡ್ಲಿಕ್ಕಾಯ್ತು, ಮಾಡ್ಲಿಕ್ಕಾಯ್ತು, ಕಲರೂ ಚಂದ ಬರ್ತದೆ. ಆಮೇಲೆ ಜಿಡ್ಡು ಹೆಂಗದ, ಟೇಸ್ಟ್ ಹೆಂಗದ ಅಂತ ಒಂದು ಐಡಿಯಾ ಬಂದದಲ್ರಿ. ಸೊ ಸ್ವೀಟ್ ಗಿಟ್ ಮಾಡೋ ಮುಂದೆ ನಮಗೆ ಪ್ರಾಬ್ಲಮ್ ಆಗಂಗಿಲ್ಲ. ಆಮೇಲೆ ಬೆಲ್ಲ ಸ್ಟೋರ್ ಮಾಡಿಡೋದು ಭಾಳ ಸರಳ ಅದ ರೀ. ನಿಮಗೆ ಬೇಕಂದ್ರೆ ವೀಡಿಯೋದಾಗ ಕೇಳ್ರಿ, ಕಮೆಂಟ್ನಾಗ ಹೇಳ್ರಿ, ನಾನು ನಿಮಗೆ ಹೇಳ್ಕೊಡ್ತೇನೆ ಹೆಂಗೆ ಮಾಡೋದು ಅಂಥೇಳಿ. ಈಗ ನೋಡಿರಿ ಇದನ್ನಂತೂ ಹೆರ್ಕೊಂಡ್ಬಿಡೋಣಂತ. 2 ಹೆರದೆ ನಾನು. ಕುಂಬಳಕಾಯಿ ಹೋಳು ಒಂದಿಷ್ಟು ದಾನ ಮಾಡಿದೆ. ಕುಂಬಳಕಾಯಿನ ಹೋಳುಗಳನ್ನು ಅಷ್ಟು ಅಂತೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತ ಒಂದಿಷ್ಟು ಇದು ಮಾಡೀನಿ. ಇನ್ನೂ 2-3 ರೆಸಿಪಿ ಉಳಿದಾವ್ರಿ ಅದರಲ್ಲೇ ಮಾಡೋ. ಮತ್ತೊಮ್ಮೆ ಯಾವಾಗಾರ ತಂದಾಗ ಮಾಡೋಣಂತ. ಈಗ ಇದು ಹೆರೆದಿಟ್ಕೊಂಡಿದ್ದಲ್ಲ, ಅದಕ್ಕೆ 1-2 ಚಮಚ ಜೀರಿಗೆ ಹಾಕಿದೆ, 1 ಚಮಚ ಬಡೆಸೊಪ್ಪು, 1/2 ಚಮಚದಷ್ಟು ಬಡೆಸೊಪ್ಪು ಹಾಕಿದ್ದೀರಿ. ಚಲೋ ಆಗ್ತದೆ ನೋಡಿರಿ ಬಡೆಸೊಪ್ಪು ಇದ್ರೊಳಗೆ ಮಿಕ್ಸ್ ಮಾಡಿದ್ರೆ. ಆಮೇಲೆ ಕೊತ್ತಂಬರಿ ಹಾಕಿದ್ದೀರಿ, ಹಸಿಮೆಣ್ಸಿಕಾಯಿ ಹಾಕಿದ್ದೀರಿ. 5-6 ಸಣ್ಣಗೆ ಹೆಚ್ಚಿದ್ದು ಹಸಿಮೆಣ್ಸಿಕಾಯಿ ಹಾಕಿದೆ. ಆಮೇಲೆ ಕೊತ್ತಂಬರಿ ಹಾಕಿದೆ ಸಣ್ಣಗೆ ಹೆಚ್ಚಿದ್ದು. ಬಡೆಸೊಪ್ಪು ಹಾಕೋದು ನಮಗೆ ಅಷ್ಟು ರೂಢಿ ಇರಲಿಲ್ಲ ರೀ. ನಾರ್ತ್ ಕಡೆ ಎಲ್ಲ ಭಾಳ ಹಾಕ್ತಾರೆ ಎಲ್ಲ ಅಡುಗೆ ಒಳಗೆ. ನೋಡೋಣ ಅಂಥೇಳಿ ಒಂದು ಅಡುಗೆ ಒಳಗೆ ಹಾಕಿದ್ದೆ. ಭಾಳ ಟೇಸ್ಟಿ ಅನ್ನಿಸ್ತು, ಲೈಕ್ ಆಯ್ತು ನಮ್ಮ ಮನೆ ಒಳಗೆ. ಸೊ ಅದಕ್ಕೆ ಸ್ವಲ್ಪ ಹಾಕಿರ್ತೇನೆ ಅಷ್ಟೆ. ಈಗ ಇದಕ್ಕೆ ಏನು ಹಾಕ್ಬೇಕು ರೀ, ಕಡಲೆ ಹಿಟ್ಟು ಹಾಕ್ಬೇಕು. ಹೆಂಗಂದ್ರೆ ಅಳತಿ ಇರಂಗಿಲ್ಲ ರೀ ಇದು, ಒಟ್ಟು ಕೋಟ್ ಹಾಕ್ಬೇಕು ನೋಡ್ರಿ. ಅದೇನು ಹೆರೆದಿರ್ತೀವಲ್ಲ ಅದಕ್ಕೆ ಮೇಲೆಲ್ಲ ಕಡಲೆ ಹಿಟ್ಟು ಹತ್ತಿರ್ಬೇಕು, ಅಷ್ಟು ಹಾಕ್ಬೇಕು ರೀ. ಭಾಳ ಕಡಲೆ ಹಿಟ್ಟು ಹಾಕ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಹುಳಿಗೆ ನಾನು ನಿಂಬೆಹಣ್ಣು ಹಾಕಲಿಲ್ಲ ಈ ಸಲ, ಮೊಸರು ಹಾಕೇನ್ರಿ. ಬರೀ ಇಷ್ಟ ಕಲಸಿದ್ರೂ ಚಲೋ ಆಗ್ತದೆ ರೀ. ಇಲ್ಲಿ ನೀವು ನಿಂಬೆಹಣ್ಣು ಬೇಕಾದ್ರೆ ಹಾಕ್ಬೋದು, ಇಲ್ಲ ನಾನು ಈ ರೀತಿ ಮೊಸರು ಹಾಕೀನಿ ಹೌರಿಗೆ ಆಗ್ತದೆ ಅಂಥೇಳಿ. ಆಮೇಲೆ ಒಂಚೂರು ಸಕ್ಕರೆ ಹಾಕ್ತೀನಿ, 1/2 ಚಮಚದಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸಕ್ಕರೆ ಯಾಕೆ ಹಾಕೋದಂದ್ರೆ ರೀ, ಇದು ಒಂದು ಚೂರೇ ಹಾಕ್ಬೇಕು ರೀ, 1/2 ಚಮಚಕ್ಕಿಂತ ಇನ್ನೂ ಕಮ್ಮಿ. ಯಾಕಂದ್ರೆ ಕಲರು ಚಂದ ಬರ್ತದೆ, ಕ್ರಿಸ್ಪಿ ಆಗ್ತದೆ ಅಂತ ಹಾಕೋದ್ರಿ ಸಕ್ಕರೆ ಇದಕ್ಕೆ. ಆಮೇಲೆ ಹಿಂಗೆ ಹಾಕ್ತೇನೆ ರೀ, ಅದೇನು ಹಳ್ಳಿಂಗಿತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕಿಟ್ಕೊಂಡೀನಿ, ಅದು ಪೌಡರ್ ಮಾಡಿ ಇಟ್ಕೊಂಡೀನಿ, ಅದನ್ನು ಹಾಕ್ತೇನೆ ರೀ. ಇಷ್ಟು ಹಾಕಿ ಕಲಸೋಣಂತ ಇದನ್ನು. ಭಾಳ ಚಲೋ ಆಗ್ತಾವ್ರಿ, ಟೇಸ್ಟಿ ಆಗ್ತದೆ ಮಸ್ತ್. ಆಮೇಲೆ ಎಣ್ಣೆ ಕೂಡ ಹಾಗೇನು ಇದು ಕುಡಿಲಿಲ್ಲ ರೀ. ಈ ಕೆಲವೊಂದು ಬಜ್ಜಿ ಪಕೋಡ ಹಿಂಗೆ ಮಾಡ್ತೀವಲ್ಲ, ಎಣ್ಣೆ ಕುಡಿದು ಬಿಡ್ತದೆ. ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಬುಟ್ಟಿ ಒಳಗೆ, ಅರ್ಧಕ್ಕರ್ಧ ಎಣ್ಣೆ ಖಾಲಿ ಆಗಿಬಿಟ್ಟಿರ್ತದೆ. ಆದರೆ ಇದು ಹಂಗೆ ಆಗಂಗಿಲ್ಲ. ಭಾಳ ಚಲೋ ಆತು ರೀ. ಇದು ಹೌರಿಗಾಗಿದ್ದು, ಕ್ರಿಸ್ಪಿ ಆಗಿದ್ದು, ಭಾಳ ಮಸ್ತಾಗಿತ್ತು ರೀ ಇದು ಖರೆ. ನೀವು ಇಷ್ಟ ಕಲಸಿದ್ರು ಬರ್ತದೆ ರೀ. ಬೇಕಂದ್ರೆ ಇನ್ನೊಂದು ಚೂರು ಮೊಸರು ಹಾಕೋಬೋದು. ಈಗ ನನಗೇನು ಅನ್ನಿಸ್ತು ರೀ, ಕುಂಬಳಕಾಯ್ದು ಹೆರಕ್ಲೇನಿತ್ತಲ್ಲ ಅದ ಜಾಸ್ತಿ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಚೂರು ಕಡಲೆ ಹಿಟ್ಟು ಹಾಕಿದೆ. ಅದ್ರ ನೀರು ಹಾಕಿದೆ ನಾ ಒಂಚೂರು, ಹಾಕಲಿಲ್ಲ ಅಂದ್ರೂ ನಡೀತಿತ್ತು. ಯಾಕಂದ್ರೆ ಅದ್ರದ್ದು ನೀರು ಬಿಟ್ಕೊಂಡ್ಬಿಡ್ತು, ಅದೇನು ಮೊಸರು ಹಾಕಿದ್ನಲ್ಲ. ಆಮೇಲೆ ಕುಂಬಳಕಾಯ್ದು ಉಪ್ಪು ಗಿಪ್ಪು ಹಾಕಿದ್ದಕ್ಕೆ ನೀರು ಬಿಟ್ಕೋತದ, ಅಷ್ಟೂ ಸಾಕಾಗ್ತದೆ. ನಾವು ಒಂದೇ ಹನಿ ನೀರು ಹಾಕೀನಿ, ಅದು ಆಪ್ಷನಲ್ಲ, ನೀವು ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು. ಈಗ ನೋಡ್ರಿ ಹಾಕಿ ಇದನ್ನು ಚಂದ ಕಲಿಸ್ಬಿಡೋಣಂತ. ಇದೇನಾಯ್ತು ಈಗ ಕರೆಕ್ಟ್ ಆಗಿತ್ತು ರೀ. ನಾ ಮಾಡ್ಕೊತ ಹೋದಂಗೆ ಕೊನೆಗೆ ಒಂದು ಸ್ವಲ್ಪ ಅಳ್ಳಕ್ಕಾಗ್ಬಿಡ್ತು. ಅವಾಗ ನಾ ಏನು ಮಾಡ್ಬೇಕಾಗ್ತದೆ, ಅದಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಬೇಕಾಗ್ತದೆ. ಅದಕ್ಕಿಂತ ನಾವು ನೀರು ಹಾಕೋದು ಬೇಡ, ಬರೀ ಮೊಸರು ಹಾಕಿದ್ರೆ ಸಾಕು. ಭಾರಿ ಸೂಪರ್ ಆಗ್ತದೆ ರೀ, ಊರಿಗಾಗಿದ್ದು ಪಕೋಡ. ಈಗ ನೋಡ್ರಿ ಇದಕ್ಕೊಂಚೂರು ಚಾಟ್ ಮಸಾಲ ಹಾಕಿದ್ದೆ, ಅಂದರೆ ಟೇಸ್ಟ್ ಬರ್ತದೆ ಅಂತ. ಈಗ ನೋಡ್ರಿ
ನಾನು ಏನು ಮಾಡೀನಿ ಹಿಂಗೆ ಕ್ಯಾಮ್ರಾ ಫುಲ್ ಹಿಂಗೆ ಮ್ಯಾಲೆ ಇಟ್ಟು ಅದನ್ನು ವೀಡಿಯೋ ಶೂಟ್ ಮಾಡೇನಲ್ರಿ, ಅದು ಹಾಕೋದು ಗೊತ್ತಾಗೇ ಇಲ್ಲ. ಅದು ಸ್ವಲ್ಪ ಬಂದದ್ದು ಅದ್ರೊಳಗೆ. ಪಕೋಡ ಹಾಕೋದಂತೂ ನಿಮಗೆಲ್ಲ ಐಡಿಯಾ ಅದನ್ನೇ ಅದು ಹೆಂಗೆ ಹಾಕ್ಬೇಕಂತೇಳಿ. ಈಗ ಕರೆದ ಮೇಲೆ ಹೆಂಗೆ ಆಗ್ತದಂತ ತೋರಿಸ್ತೇನೆ ರೀ. ಮೊಬೈಲ್ ಏನು ಮಾಡಿದ್ದೆ, ನಾನು ಒಂದು ಸ್ವಲ್ಪ ಹಿಂಗೆ ಮ್ಯಾಲೆ ಇಟ್ಟು ಅದನ್ನು ಶೂಟ್ ಮಾಡೇನಿ. ಹಾಗಾಗಿ ಒಂದು ಅರ್ಧ ಅಷ್ಟೇ ಬಂದದ್ದು ಕರೆದಿದ್ದು. ಆದರೆ ಭಾಳ ಚಲೋ ಟೇಸ್ಟಿ ಪಕೋಡ ಆಗಿದ್ವಲ್ಲ, ಹಾಗಾಗಿ ನನಗೂ ಮನಸ್ಸು ತಡಿಲಿಲ್ಲ, ಇದನ್ನು ವೀಡಿಯೋ ಹಾಕೋಣಂತ ಹಾಕೇನಿ. ನೀವು ಟ್ರೈ ಮಾಡಿರಿ, ಭಾಳ ಟೇಸ್ಟಿ ಆಗ್ತದೆ. ಆಮೇಲೆ ಎಣ್ಣೆ ಅನ್ಸಂಗಿಲ್ಲ. ಚಹಾ ಜೊತೆಗೆ ಸೂಪರ್ ಆಗ್ತದೆ ರೀ. 5ರಿಂದ 10 ನಿಮಿಷದಲ್ಲಿ ಆಗುವಂಥ ಪಕೋಡ ಇವು. ಈಗ ನೋಡ್ರಿ ಎಷ್ಟು ಚಲೋ ಆಗಿತ್ತು. ಮೊದಲೇದಿಂದ ಹಿಡಿದು ಲಾಸ್ಟ್ ಪಕೋಡ ತನಕ ಕುರು ಕ್ರಿಸ್ಪಿ ಹಾಗೆ ಇತ್ತು. ಇದು ಅವ್ರಿಗೆ ಭಾಳ ಚಲೋ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ಇದೇ ನಮ್ಮನ್ನು ಕಮ್ಯುನಿಕೇಟ್ನ ಮಾಡ್ದಂಗೆ ಇರ್ತದೆ ರೀ, ಒಬ್ರಿಗೊಬ್ರು ಪರಿಚಯ ಮಾಡ್ದಂಗೆ ಆಗ್ತದೆ. ಆಮೇಲೆ ಖುಷಿ ಆಗ್ತದೆ ರೀ ನನಗೆ ಈ ರೀತಿ ನೀವು ಕಮೆಂಟ್ ಮಾಡ್ಲಿಕ್ಕತ್ರ. ಭಾಳಷ್ಟು ಜನ ನೋಡ್ಲಿಕತ್ತೀರಿ, ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ ನಂದು ಚಾನಲನ್ನು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೇನು ನಿಮ್ಗೆ ಪ್ರಾಬ್ಲಮ್ ಬರೋಂಗಿಲ್ಲ. ನನ್ನ ವೀಡಿಯೋಸ್ ಬರ್ತಾವೆ ನಿಮಗೆ ಹೊಸ ರೀತಿ ಏನಾದರೂ ನಿಮಗೆ ಸಿಗ್ಬೋದು. ಅದ್ರಾಗ ಏನಾದರೂ ಐಡಿಯಾಸ್ ಬೇರೆ ಗೊತ್ತಾಗ್ಬೋದು. ಈಗ ನೋಡ್ರಿ ಎಂಥ ಮಸ್ತ್ ನೋಡ್ರಿ ಪಕೋಡ. ಹಾಕೋದಂತೂ ಗೊತ್ತದ ರೀ, ಹಿಂಗೆ ಇಳಿ ಬಿಟ್ಕೋತ ಹೋಗೋದು. ಈ ಕ್ಯಾಬೇಜ್ ಪಕೋಡ ಅಥವಾ ಆನಿಯನ್ ಪಕೋಡ ಮಾಡ್ತೀವಲ್ರಿ, ಅದೇ ಟೈಪೇ ಹಾಕೋದು. ಇದನ್ನು ಹಾಕೋದೇನು ಅಷ್ಟು ಇದು ಇಲ್ಲ, ಆದರೆ ಟೇಸ್ಟಿ ಮಾತ್ರ ಭಾಳ ಆಗಿತ್ತು. ಅದಕ್ಕೆ ನಾನು ಇದು ವಿಡಿಯೋ ಮೊದಲು ಬೇಡನೋ ಹಾಕೋದು ಅಂದ್ಕೊಂಡೆ, ಆದ್ರೆ ಭಾಳ ಚಲೋ ಆಗಿತ್ತಲ್ರಿ, ತೋರಿಸೋಣ ತಡಿ ಅಂಥೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿನಿ. ಈಗ ನೋಡ್ರಿ ಕಲರ್ ಕೂಡ ಎಷ್ಟು ಚಂದ ಬಂದದ್ರಿ. ಇದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಸೂಪರ್ ಆಗಿರುವಂಥ ಕುಂಬಳಕಾಯಿ ಪಕೋಡ ರೆಡಿ ಆಗಿದೆ. ಪಂಪ್ಕಿನ್ ಪಕೋಡ ವಿತ್ ಕೊತ್ತಂಬರಿ ಚಟ್ನಿ ವಿತ್ ಗರಂ ಅದ್ರಕ್ ವಾಲಿ ಚಾಯ್, ಹಸಿ ಶುಂಠಿ ಚಾದೊಂದಿಗೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋಂದಿಗೆ ಸಿಗ್ತೇನೆ. ಮತ್ತೇನಾದರೂ ಹೊಸದು ಮಾಡ್ಕೊಂಡು ಬರ್ತೇನಂತ. ಜೈ ಶ್ರೀರಾಮ್.